ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್ ಫಾರ್ ಕೆಸೆಟ್. ನೋಡಿ, ಎಲ್ರಿಗೂ ಗೊತ್ತಿದೆ ಕೆಸೆಟ್ ಎಕ್ಸಾಮು ಹೇಳಿರೋ ಥರ ನವಂಬರ್ 2ಗೆ ಇದೆ. ಐ ಹೋಪ್ ಎಲ್ಲರೂ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅನ್ಕೋತೀನಿ. ಸೊ ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಇನ್ನೂ ಮಿಕ್ಕಿರೋದು 7 ಡೇಸ್ ಇದೆ, ಹೌದಾ? ಆ 7 ಡೇಸಲ್ಲಿ ನಾವು ಯಾವ್ಯಾವ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೇಕು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಲಾಸ್ಟ್ 7 ಡೇಸ್ ಸ್ಟ್ರಾಟಜೀಸ್ ನೋಡಿ. 7 ಡೇಸ್ ಸ್ಟ್ರಾಟಜೀಸಲ್ಲಿ ನೋಡಿ, ಈ 7 ಡೇಸಲ್ಲಿ ನೀವು ಮೊದಲು ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿರಬೇಕು. ಸರಿಯಾಗಿ ನಿದ್ದೆ ಮಾಡಿ, ಹೊತ್ತಿಗೆ ಊಟ ಮಾಡ್ಕೊಳ್ಳಿ, ಹೌದಾ? ಇನ್ನೂ 7 ಡೇಸ್ ಇದೆ ಅಂತ ಹೇಳಿ ನಿದ್ದೆ ಬಿಟ್ಟು ಓದೋದಲ್ಲ. ಇಷ್ಟು ದಿನ ಏನು ಓದಿರಲ್ಲ, ಜಸ್ಟ್ ಅದನ್ನು ರಿವೈಸ್ ಮಾಡೋದೊಂದೇ ನಿಮ್ಮ ಕೆಲಸ. ಓಕೆ, ನೋಡಿ, ಫಸ್ಟ್ ಪೇಪರ್ ಎಲ್ರಿಗೂ ಗೊತ್ತಿದೆ. ಫಸ್ಟ್ ಪೇಪರ್ ಏನಿದೆ, ಜನರಲ್ ಪೇಪರ್ ಇದೆ, ಹೌದಾ? ಜನರಲ್ ಪೇಪರು 50 ಕ್ವಶನ್ಸ್ ಇರ್ತವೆ, 50 ಕ್ವಶನ್ಸ್, 100 ಮಾರ್ಕ್ಸ್, 1 ಅವರ್ ಟೈಮ್. ಮೊದಲು ಏನಿರ್ತಿತ್ತು, ಜನರಲ್ ಪೇಪರ್ ಆದಮೇಲೆ 1 ಅವರ್ ಗ್ಯಾಪ್ ಕೊಟ್ಟು ಮತ್ತು ಏನಿದೆ ಕೋರ್ ಸಬ್ಜೆಕ್ಟ್ ಪೇಪರ್ನ ಕೊಡ್ತಾಯಿದ್ರು. ಬಟ್ ಈ 2 ವರ್ಷ ಆಯಿತು, ಆ ಥರ ಇಲ್ಲ. ಒಂದೇ ಪೇಪರಲ್ಲಿ ಪೇಪರ್ 1 ಪೇಪರ್ 2 ಎರಡೂ ಬರುತ್ತೆ. ಸೊ ಜನರಲ್ ಪೇಪರು 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ, 1 ಅವರ್ ಟೈಮ್ ಇರುತ್ತೆ, ಹೌದಾ? ಈ ಜನರಲ್ ಪೇಪರಲ್ಲಿ ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ, ನಿಮಗೆ ಯಾವ ಈಸಿ ಇದ್ದಾವೆ ಅದನ್ನು ನೋಡಿಕೊಂಡು ಸಾಲ್ವ್ ಮಾಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಮೀಡಿಯಮ್ ಇರೋವು, ಥರ್ಡ್ ಸ್ಟೆಪ್ಪಲ್ಲಿ ಹಾರ್ಡ್ ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ. ಓಕೆನಾ? ಫಸ್ಟು 10 ಮಿನಿಟ್ಸು ಕ್ವಶನ್ ಪೇಪರಲ್ಲಿ 50 ಕ್ವಶನ್ಸ್ ಇದಾವಲ್ಲ ಜನರಲ್ದು, ಯಾವ್ಯಾವ ಇದಾವೆ ನೋಡಿಕೊಂಡು ನೀವು ಅಟೆಂಪ್ಟ್ ಮಾಡಿ. ಸೊ 50 ಕ್ವಶನು, ಒಂದು ಕ್ವಶನ್ಗೆ 2 ಮಾರ್ಕ್ಸು, 100 ಮಾರ್ಕ್ಸ್ ಕವರ್ ಆಗುತ್ತೆ. ಈ 7 ಡೇಸಲ್ಲಿ ಎಲ್ಲ ಯೂನಿಟಲ್ಲಿರೋ PYQsನ ಒಂದು ಸರ್ತಿ ರಿವೈಸ್ ಮಾಡ್ಕೊಳ್ಳಿ. ಓಕೆನಾ? ಡೈಲಿ 2 ಯೂನಿಟು 1 ಅವರ್, ಯಾವುದೇ ರೀತಿ ಹೊಸದಾಗಿ ಓದೋ ಅವಶ್ಯಕತೆ ಇಲ್ಲ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು PYQsನ ನೋಡಿ. ಜನರಲ್ ಪೇಪರಲ್ಲಿ PYQs ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಕ್ವಶನ್ ರಿಪೀಟ್ ಆಗಿಲ್ಲ ಅಂದರೂ ಅದೇ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿರ್ತಾನೆ. ಆನ್ಸರ್ ಇದ್ದಿದ್ದು ಕ್ವಶನ್ ಮಾಡಿರ್ತಾನೆ, ಕ್ವಶನ್ ಇದ್ದಿದ್ದು ಆನ್ಸರ್ ಮಾಡಿರ್ತಾನೆ. ಎಸ್ಪೆಷಲಿ ICT ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನು ಯೂನಿಟ್ ಇದೆಯಲ್ಲ, ಅದರಲ್ಲಿ ಮಾತ್ರ 2013ಇಂದ ಹಿಡ್ಕೊಂಡು 2024 ತನಕ ಕ್ವಶನ್ಸ್ನ ನೋಡಿದರೆ ಕ್ವಶನ್ ಇದ್ದಿದ್ದು ಆನ್ಸರು, ಆನ್ಸರ್ ಇದ್ದಿದ್ದು ಕ್ವಶನ್, ಇದೇ ರೀತಿ ಮರ್ಜ್ ಮಾಡಿ ಕೇಳಿದ್ದಾನೆ. ಸೊ ಹಾಗಾಗಿ ಡೈಲಿ 2 ಯೂನಿಟು, ಹೌದಾ, ನೋಡ್ಕೊಂಡ್ರಿ ಅಂದರೆ 7 ಡೇಸಲ್ಲಿ ನಿಮ್ಮದು ಜನರಲ್ ಪೇಪರ್ ಕವರ್ ಆಗುತ್ತೆ. ಆದಷ್ಟು ಏನು ಶಾರ್ಟ್ ಫಾರ್ಮ್ಸ್ ಇದಾವಲ್ಲ ಅವನ್ನ ನೋಡ್ಕೊಳ್ಳಿ. ಕಂಪ್ಯೂಟರ್ ಶಾರ್ಟ್ ಫಾರ್ಮ್ಸು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರೋ ಶಾರ್ಟ್ ಫಾರ್ಮ್ಸು, ಅವನ್ನ ಸಾಧ್ಯ ಆದರೆ ಒಂದು ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಲಿಸ್ಟ್ ಔಟ್ ಮಾಡಿಕೊಂಡ್ರೆ ನಿಮಗೇನಾಗುತ್ತೆ, ಬರೆದಿದ್ದು ಕೂಡ ನೆನಪಲ್ಲಿರುತ್ತೆ. ಸೊ ಡೈಲಿ 2 ಯೂನಿಟ್ಸ್ 20 ಕ್ವಶನ್ಸ್, ಈಚ್ ಯೂನಿಟ್ದು 20 ಕ್ವಶನ್ಸ್. ಓಕೆ, ನೆಕ್ಸ್ಟು ಇನ್ನು ಪೇಪರ್ 2 ಕೋರ್ ಸಬ್ಜೆಕ್ಟ್. ನೋಡಿ, ಅದು ನಿಮ್ಮ ಸಬ್ಜೆಕ್ಟ್ ಯಾವುದೇ ಆಗಿರ್ಬೋದು, ಮ್ಯಾಥ್ಸ್, ಫಿಸಿಕ್ಸ್, ಹೌದಾ, ಎಕನಾಮಿಕ್ಸ್, ಆರ್ಟ್ಸ್ ಬೇಸ್ಡ್ ಇರ್ಬೋದು, ಕಾಮರ್ಸ್ ಬೇಸ್ಡ್ ಇರ್ಬೋದು, ಸೈನ್ಸ್ ಬೇಸ್ಡ್ ಇರ್ಬೋದು, ಯಾವುದೇ ಆಗಿರಲಿ ನಿಮ್ಮ ಕೋರ್ ಸಬ್ಜೆಕ್ಟಲ್ಲಿ 100 ಕ್ವಶನ್ಸ್ ಇರ್ತವೆ, 200 ಮಾರ್ಕ್ಸ್ ಇರುತ್ತೆ, 2 ಅವರ್ಸ್ ಟೈಮ್ ಇರುತ್ತೆ. ಸೊ ಈ 2 ಅವರ್ಸಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಟೈಮ್ನ ಸ್ಪ್ಲಿಟ್ ಮಾಡ್ಕೋಬೇಕು, ಹೌದಾ? ಫಸ್ಟ್ 20 ಮಿನಿಟ್ಸ್ 2 ಅವರ್ಸಲ್ಲಿ ಫಸ್ಟ್ 20 ಮಿನಿಟ್ಸ್ ಏನಿದೆ ಅಲ್ಲ, ನೀವು ಕ್ವಶನ್ ಪೇಪರ್ ರೀಡಿಂಗ್ನ ಮಾಡಬೇಕು. ನೀಟಾಗಿ ಕ್ವಶನ್ ಪೇಪರ್ ರೀಡಿಂಗ್ ಮಾಡಬೇಕು. ಯಾವುದೇ ಥರ ನೋಡಿ ಕ್ವಶನ್ ನೋಡಿದ ಕೂಡಲೇ ಇದು ನನಗೆ ಆನ್ಸರ್ ಬರುತ್ತಾ ಅಂಥೇಳಿ OMR ಶೀಟಲ್ಲಿ ಹಾಕಬೇಡಿ. ಓಕೆನಾ? ಸೊ ಫಸ್ಟ್ 20 ಮಿನಿಟ್ಸ್ ಕ್ವಶನ್ ರೀಡಿಂಗ್. ನೆಕ್ಸ್ಟ್ ಏನಿದೆ ಅಲ್ಲ, ಆ 20 ಮಿನಿಟ್ಸು ಕ್ವಶನ್ ರೀಡಿಂಗಲ್ಲಿ ನಿಮಗೆ ಯಾವುದಾದ್ರೂ ಆನ್ಸರ್ ಗೊತ್ತಿದ್ದರೆ ಅಲ್ಲೇ ಕ್ವಶನ್ ಪೇಪರಲ್ಲಿ ಚಿಕ್ಕದಾಗಿ ಒಂದು ಟಿಕ್ ಹಾಕ್ಕೊಂಬಿಡಿ. ಅದು ನಿಮಗೆ ಆನ್ಸರ್ ಕಾನ್ಫಿಡೆಂಟ್ ಇದೆ ಅಂದರೆ. ಓಕೆನಾ? 20 ಮಿನಿಟ್ಸು ಇಲ್ಲಿ ಹೋಯಿತು. ಇನ್ನು ಮಿಕ್ಕಿರೋ 100 ಮಿನಿಟ್ಸಲ್ಲಿ ನೀವು ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಇನ್ನೊಂದು ಮೇಜರ್ ಏನಪ್ಪ ಅಂದರೆ, ಈ 2 ಅವರ್ಸಲ್ಲಿ ನಾನು ಮೊದಲೇ ಹೇಳಿರೋ ಪ್ರಕಾರ 20 ಮಿನಿಟ್ಸ್ ಏನಿದೆ ಕ್ವಶನ್ ಪೇಪರ್ ರೀಡಿಂಗ್ ಕೊಡಿ. ಮಿಕ್ಕಿರೋ 100 ಮಿನಿಟ್ಸಲ್ಲಿ, ಆ 100 ಮಿನಿಟ್ಸಲ್ಲಿ 80 ಮಿನಿಟ್ಸು ನೀವು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕು. ಓಕೆನಾ? 80 to 90 ಮಿನಿಟ್ಸ್ ಕ್ವಶನ್ಸ್ ಅಟೆಂಪ್ಟ್ ಮಾಡಿ. ಲಾಸ್ಟ್ 10 ಮಿನಿಟ್ಸ್ ಏನಿರುತ್ತೆ ಅಲ್ಲ, ನಿಮಗೆ ಯಾವ ಕನ್ಫ್ಯೂಷನ್ ಕ್ವಶನ್ಸ್ ಇರ್ತವೆ, ಆ 10 ಮಿನಿಟ್ಸಲ್ಲಿ ನಿಮ್ಮ ಜನರಲ್ ಪೇಪರಲ್ಲಿ ಮಿಸ್ ಆಗಿರೋ ಕ್ವಶನು, ಕೋರ್ ಸಬ್ಜೆಕ್ಟಲ್ಲಿ ಮಿಸ್ ಆಗಿರೋ ಕ್ವಶನ್ಸ್ನ
ನೋಡಿಕೊಂಡು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಸೊ ಹಾಗಾಗಿ ಯಾವುದೇ ಕ್ವಶನ್ನ ಬಿಡಬೇಡಿ. ಓಕೆ, ಇದಿಷ್ಟೇನಾಯಿತು ಎಲ್ಲ ಸಬ್ಜೆಕ್ಟವರಿಗೂ ಆಯಿತು. ಇನ್ನು ನಮ್ಮದು ಪರ್ಟಿಕ್ಯುಲರ್ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಬಂದರೆ ನೋಡಿ ಫ್ರೆಂಡ್ಸ್, ಇವಾಗ ಟೈಮ್ ಇಲ್ಲ, ಓಕೆನಾ. ಈ 7 ಡೇಸಲ್ಲಿ PYQsನ ನೋಡಿ ಸಾಧ್ಯ ಆದಷ್ಟು. ಓಕೆ, ಇನ್ನೊಂದು ಸ್ಟೇಟ್ಮೆಂಟ್ಸು, ಥಿಯರಮ್ಸು, ರಿಸಲ್ಟ್ಸು ಇವೇನಿದಾವೆ ಇವು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ರಿವೈಸ್ ಮಾಡ್ಕೊತಾ ಬನ್ನಿ. ಯಾವುದೇ ಹೊಸ ಯೂನಿಟ್ ನೋಡ್ಕೊಳ್ಳೋಕೆ ಹೋಗಬೇಡಿ, ಓಕೆನಾ. ನಿಮಗೆ PYQs ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅನ್ನೋದೇ ಬೇಡ, ಯಾವುದೇ ರೀತಿಯಾದ ನೀವು ಇಲ್ಲಿ ನೆಪಗಳಿಗೆ ಅವಕಾಶ ಕೊಡಬೇಡಿ. ಡೈಲಿ 1 ಯೂನಿಟ್ದು ನೋಡ್ಕೊಳ್ಳಿ ಸಾಕು. 1 ಯೂನಿಟ್ದು 2 to 3 hours PYQs. ಇಷ್ಟು ದಿನ ಯಾರು ಓದಿಲ್ಲ, ಇನ್ನು 7 ಡೇಸಲ್ಲಿ ಓದ್ತೀನಿ ಅನ್ನೋರು ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಅಸಾಧ್ಯ ಏನಲ್ಲ. ಸಾಧ್ಯ ಆದಷ್ಟು PYQsನ ನೀವು ಡೈಲಿ 2 to 3 hours ಟೈಮ್ ಕೊಡಿ. ಡೈಲಿ 1 ಯೂನಿಟ್, ಮಾರ್ನಿಂಗ್ 3 hours PYQs ನೋಡಿ, ಅದೇ PYQsನ ಈವ್ನಿಂಗ್ 2 hoursಲ್ಲಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ, ಓಕೆನಾ. ಈ ರೀತಿ ಮಾಡಿ. ಮ್ಯಾಥ್ಸ್ ಅವ್ರು ನೋಡಿ ಲೀನಿಯರ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ, ರಿಯಲ್ ಅನಾಲಿಸಿಸ್ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇನ್ನು ನೆಕ್ಸ್ಟ್ ಬಂದರೆ ಕಾಂಪ್ಲೆಕ್ಸ್ ಅನಾಲಿಸಿಸ್. ಓಕೆ, ಈ 7 ಡೇಸಲ್ಲಿ ಚಾಯ್ಸಿಂಗ್ ಯಾವಿದ್ದಾವೆ ಅದ್ರ ಬಗ್ಗೆ, ಅಂದರೆ ನೀವು ಯಾವುದು ಪರ್ಫೆಕ್ಟ್ ಆಗಿದ್ದೀರಾ ಅದರಲ್ಲಿ ಚಾಯ್ಸ್ ಮಾಡಿಕೊಂಡು PYQsನ ನೋಡಿ. ಪರ್ಫೆಕ್ಟ್ ಆಗದೇ ಇರೋದನ್ನು ನೋಡಬೇಡಿ, ಪರ್ಫೆಕ್ಟ್ ಆಗಿರೋದನ್ನು ಮತ್ತಷ್ಟು ಪರ್ಫೆಕ್ಟಾಗಿ ಹೊಸ ರೀತಿ ಯಾವುದನ್ನು ಓದಲಿಕ್ಕೆ ಹೋಗಬೇಡಿ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ನಾಳೆ ನಾನೊಂದು ವಿಡಿಯೋ ಮಾಡ್ತೀನಿ, ಯಾವ ಕ್ವಶನ್ನ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು. ಜನರಲ್ ಪೇಪರ್ ಆಯಿತು, ಮ್ಯಾಥ್ಸ್ ಪೇಪರ್ ಆಯಿತು, ಓಕೆನಾ. ಸೊ ಹೆಲ್ತ್ ಕಡೆ ಗಮನ ಇರಲಿ, ಚೆನ್ನಾಗಿ ಓದ್ಕೊಳ್ಳಿ ಅಲ್ಲ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ, PYQsನ ಅಟೆಂಪ್ಟ್ ಮಾಡಿ. ಥ್ಯಾಂಕ್ ಯು.